ಈ ಕುಲ್ಫಿ ರೆಡಿ ಮಾಡಲಿಕ್ಕೆ ನಿಮಗೆ ಬರೀ 5 ರಿಂದ 6 ನಿಮಿಷ ಸಾಕು. ಸಕ್ಕರೆ ಬೆಲ್ಲ ಯೂಸ್ ಮಾಡದೆ ಹೆಲ್ದಿಯಾಗಿ ತಯಾರಿಸೋಣ. ಮೊದಲು 2 ಬಾಳೆಹಣ್ಣು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ. ನಾನು ಮೊದಲೇ ಹೇಳಿದ ಹಾಗೆ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ಅದರ ಬದಲು ಸ್ವೀಟ್ನೆಸ್ಸಿಗೆ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿದ್ದ 8 ಖರ್ಜೂರ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಒಳ್ಳೆ ರುಚಿ ಬರ್ತದೆ. ಇನ್ನು ನೆನೆಸಿದ ಗೋಡಂಬಿ 15 ಹಾಕೊಳ್ತಾ ಇದ್ದೇನೆ. ಹಾಲಿನ ಕೆನೆ 2 ಸ್ಪೂನು, ಅರ್ಧ ಗ್ಲಾಸ್ನಷ್ಟು ಹಾಲು, 2 ಸ್ಪೂನ್ನಷ್ಟು ಜೇನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ತರ್ತೇನೆ. ಆಯಿತು, ಇಷ್ಟೇ. ಇನ್ನು ಇದನ್ನು ಕುಲ್ಫಿ ಮೌಲ್ಡಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಕುಲ್ಫಿ ಅಚ್ಚು ಇಲ್ಲದಿದ್ದರೆ ಸ್ಟೀಲ್ ಕಪ್ಪಿಗೆ ಹಾಕ್ಕೊಳ್ಳಿ ಅಥವಾ ಈ ರೀತಿಯಾಗಿ ಸಣ್ಣ ಗ್ಲಾಸಿಗೆ ಹಾಕ್ಕೊಳ್ಳಿ. ಗ್ಲಾಸಿಗೆ ಹಾಕ್ಕೊಂಡ್ರೆ ಮೇಲ್ಗಡೆ ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಇಡಿ. ಇನ್ನು ಇದನ್ನು 6 ರಿಂದ 8 ಅವರ್ ಫ್ರೀಝರಲ್ಲಿ ಇಡಬೇಕು. 8 ಅವರ್ನ ನಂತರ ಈಗ ಫ್ರೀಝರಿಂದ ತೆಗಿತಾ ಇದ್ದೇನೆ. ಕುಲ್ಫಿ ಮೌಲ್ಡಿಂದ ಸಪ್ರೇಟ್ ಮಾಡಲಿಕ್ಕೆ 2 ರಿಂದ 3 ಸೆಕೆಂಡ್ ಇದನ್ನು ನಾರ್ಮಲ್ ವಾಟರಲ್ಲಿ ಡಿಪ್ ಮಾಡಿ ತೆಗೀರಿ. ಸುಲಭವಾಗಿ ಸಪ್ರೇಟ್ ಆಗ್ತದೆ. ಈಗ ರುಚಿಯಾದ ಬನಾನಾ ಕುಲ್ಫಿ ರೆಡಿ. ತುಂಬ ಸುಲಭದ ಈ ವಿಧಾನ ಮನೆಯಲ್ಲಿ ಟ್ರೈ ಮಾಡಿ. ಈ ಬೇಸಿಗೆಗೆ ಮಕ್ಕಳಿಗೆ ಕೊಟ್ಟು ನೀವು ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.